ಗಾಯ್ಸ್, ಹೇಗಿದ್ದೀರಾ ಎಲ್ಲರೂ? ಸೊ ಇವತ್ತು ಒಂದು ತುಂಬ ಸ್ಪೆಷಲ್ ಡೇ. ಏನಂದರೆ ನನ್ನ ಫೇವ್ರೆಟ್ ಥಿಂಗ್ ನಾನು ಆರ್ಡರ್ ಮಾಡಿದ್ದೆ, ಫೇವ್ರೆಟ್ ಗ್ಯಾಡ್ಜೆಟ್. ಆ್ಯಕ್ಚುಲಿ ನೆನ್ನೆ ಆರ್ಡರ್ ಮಾಡಿದ್ದು ಆ್ಯಂಡ್ ಇವತ್ತು ಬಂತು. ಸೊ ಈಗ ಅನ್ಬಾಕ್ಸಿಂಗ್ ಮಾಡ್ತೀನಿ ನಾನು. ಇದು ಅನ್ಬಾಕ್ಸಿಂಗ್ ವಿಡಿಯೋ. ಈ ವಸ್ತುಗೋಸ್ಕರ ನಾನು ತುಂಬ ಕಾಯ್ತಿದ್ದೆ. ಅಂದರೆ ತಗೋಬೇಕು ಅಂತ ಅನ್ಕೊತಿದ್ದೆ, ಬಟ್ ಎಲ್ಲಿ ದುಡ್ಡು ವೇಸ್ಟೋ ಅಂತ ಅನಿಸ್ತಿತ್ತು. ಹಾಗಾಗಿ ಮತ್ತೆ ಪೇರೆಂಟ್ಸ್ನ ಕೇಳಿದೆ, ಹಿಂಗೆ ತಗೋಬೇಕಂತ ಅನಿಸ್ತಿದೆ ಅಂತ. ಅವರಿದು ಸರಿ ನಿನ್ಗೆ ಇಷ್ಟ ಇದ್ರೆ ತಗೋ ಅಂದರು. ಇದರಲ್ಲಿ ಇನ್ವೆಸ್ಟ್ ಮಾಡಬೇಕಂತ ಭಾಳ ಇತ್ತು ನನಗೆ. ಆ್ಯಂಡ್ ಸುಮ್ಮನೆ ಖಾಲಿ ಉಪಯೋಗಕ್ಕೆ ಬರೋದು ಆ ಥರ ಏನಿಲ್ಲ, ಯೂಸ್ಫುಲ್ಲೇ ಇದೆ, ತೊಗೋಬೋದು, ಇನ್ವೆಸ್ಟ್ ಮಾಡ್ಬೋದು. ಸೊ ಹಾಗಾಗಿ ಆರ್ಡರ್ ಮಾಡಿದ್ದೀನಿ ಆ್ಯಂಡ್ ಬಂದಿದೆ. ಎಸ್, ಸೊ ಇದು ಅನ್ಬಾಕ್ಸಿಂಗ್ ವಿಡಿಯೋ ಆ್ಯಂಡ್ ಅನ್ಬಾಕ್ಸ್ ಮಾಡೋಣ ಈಗ. ಓಕೆ, ಸೊ ಆ ಐಟಮ್ ಇದರಲ್ಲಿದೆ. ಎಸ್, ತುಂಬ ಎಕ್ಸೈಟಿಂಗ್ ಇದೆ, ಮಾಡೋಣ. ಆ್ಯಂಡ್ ಇದು ಏನಿಲ್ಲ, ನನ್ನದು ಫೇಸ್ ರೇಸರ್. ನನಗೆ ಬೇರೆ ಏನೂ ಸಿಗಲಿಲ್ಲ ತೆಗಿಯೋಕ್ಕೆ, ಸೊ ಇದರಿಂದನೇ ಮಾಡೋಣ. ಓಕೆ, ಯಪ್ಪ, ಇದನ್ನ ನೀಟಾಗಿ ನೋಡ್ಕೋಬೇಕು ನಾನು. ಓಕೆ, ಎಷ್ಟು ಖುಷಿ ಆಗ್ತಿದೆ ನನಗೆ ಅಂದರೆ, ನಾನು ಆ್ಯಕ್ಚುಲಿ ಸಣ್ಣವಳಿದ್ದಾಗ ನನ್ನ ಹತ್ರ ಐಪ್ಯಾಡ್ ಇತ್ತು, ನಮ್ಮ ಪಪ್ಪ ತೊಗೊಂಡು ಬಂದಿದ್ರು. ಅದರಲ್ಲಿ ಬರೀ ಗೇಮ್ಸ್ ಆಡ್ತಿದ್ದೆ, ಬಿಕಾಸ್ ಅವಾಗೇನು ಯೂಸ್ ಇರ್ತಿರ್ಲಿಲ್ಲ ಕಾಲೇಜ್ಗೆ, ಸ್ಕೂಲ್ಗೆ. ಈಗ ಯೂಸ್ ಮಾಡ್ಬೋದು. ಆ್ಯಂಡ್ ಅದು ನಾನು ಬರೀ ಗೇಮ್ಸ್ ಆಡ್ತೀನಿ, ನನ್ನ ತಂಗಿ ಬರೀ ಗೇಮ್ಸ್ ಆಡ್ತಾಳೆ ಅಂತಂದೇಳಿ ನಮ್ಮಪ್ಪ ಮಾರಿಬಿಟ್ರು ಅದನ್ನ. ಬೇಡ, ಇವ್ರು ಹಿಂಗೆ ಟೈಮ್ ವೇಸ್ಟ್ ಮಾಡ್ತಾರಂತ. ಅದಾದಮೇಲೆ ಇದು ಇವಾಗ ತೊಗೊಂಡಿದ್ದೀನಿ. ಆ್ಯಂಡ್ ಬೈ ದ ವೇ, ನಾನು ಒಂದು ಆ್ಯಪಲ್ ಪೆನ್ಸಿಲ್ ಕೂಡ ಮಾಡಿದ್ದೆ, ಬಿಕಾಸ್ ನಾನು ಇದನ್ನು ಮೋಸ್ಟ್ಲಿ ನಾನು ಸ್ಕೂಲ್ಗೆ ಯೂಸ್ ಮಾಡೋದು, ಕಾಲೇಜ್ಗೆ. ಆ್ಯಂಡ್ ಆ್ಯಪಲ್ ಪೆನ್ಸಿಲ್ ತೊಗೊಂಡ್ರೆ ನಾನು ನೋಟ್ಸ್ ಎಲ್ಲ ಬರ್ಕೋಬೋದು. ನನಗೆ ಸ್ವಲ್ಪ ಡ್ರಾಯಿಂಗ್, ಪೇಂಟಿಂಗ್ ಎಲ್ಲ ತುಂಬ ಇಷ್ಟ. ಇದರಲ್ಲಿ ಹೇಗೆ ಮಾಡೋದು ಅಂತ ಯೂಟ್ಯೂಬ್ ನೋಡಿ ಕಲಿಬೇಕು ಮತ್ತೆ ನಾನು. ಎಸ್, ಈಗ ಇದನ್ನು ಅನ್ಬಾಕ್ಸಿಂಗ್ ಮಾಡೋಣ. ಓಕೆ, ಸೊ ಈಗ ಅನ್ಬಾಕ್ಸಿಂಗ್ ಟೈಮ್. ಎಷ್ಟು ಚೆನ್ನಾಗಿದೆ. ನನಗೆ ಬ್ಲೂ ತುಂಬ ಇಷ್ಟ ಅಂತಂದೇಳಿ ಬ್ಲೂ ತೊಗೊಂಡಿದ್ದೀನಿ. ವಾವ್, ನೋಡಿ, ಆ್ಯಕ್ಚುಲಿ ಸ್ವಲ್ಪ ಒರೆಸಿದ್ರೆ ಹೋಗುತ್ತೆ. ವಾವ್, ಕ್ರೇಜಿ. ಆ್ಯಂಡ್ ಇದು ಮ್ಯಾಗ್ನೆಟಿಕ್ ಸೈಡ್, ಇದು ಲೈಕ್ ಆ್ಯಪಲ್ ಪೆನ್ಸಿಲ್ ಕನೆಕ್ಟ್ ಮಾಡ್ಬೋದು ಅನಿಸುತ್ತೆ, ಮೋಸ್ಟ್ಲಿ ನೋಡಬೇಕು. ಆ್ಯಂಡ್ ಇನ್ನೂ ಏನೇನು ಕೊಟ್ಟಿದ್ದಾರೆ ನೋಡೋಣ. ನೋಡಿ, ಚಾರ್ಜರ್ ಕೊಟ್ಟಿದ್ದಾರೆ. ಫೋನ್ಗೆ ಆ್ಯಕ್ಚುಲಿ ಚಾರ್ಜರ್ ಕೊಡಲ್ಲ ಇವರು, ಇಲ್ಲಿ ಚಾರ್ಜರ್ ಕೊಟ್ಟಿದ್ದಾರೆ, ಅಡ್ಯಾಪ್ಟರ್. ಆ್ಯಂಡ್ ಇದು C2C. ಸೊ ನನ್ನ ಫೋನ್ ಕೇಬಲ್ ಕೂಡ ಇದೇ ಥರ ಇದೆ. ಅಷ್ಟೇ ಅನಿಸುತ್ತೆ, ಒಳಗಡೆ ಏನಿರಲ್ಲ. ಆ್ಯಂಡ್ ಆ್ಯಪಲ್ ಪೆನ್ಸಿಲ್ ಒಂದು ಸರಿ ನೋಡಿಬಿಡೋಣ. ಆ್ಯಂಡ್ ಇದು ಆ್ಯಪಲ್ ಪೆನ್ಸಿಲ್. ಆ್ಯಂಡ್ ಇದು ಕೂಡ ಲೈಕ್ USB-C ಚಾರ್ಜಿಂಗ್ ಇಡಬೇಕಿದು. ಇಲ್ಲಿ ಚಾರ್ಜಿಂಗ್ ಇಟ್ಕೊಂಡು ಯೂಸ್ ಮಾಡಬೇಕು. ಆ್ಯಂಡ್ ಒಂದು ಸರಿ ಚಾರ್ಜಿಂಗ್ ಮಾಡಿದ್ರೆ ಎಷ್ಟು ದಿನ ಬರುತ್ತೆ ನೋಡಬೇಕು. ಸೊ ಇದು ಆಮೇಲೆ ನೋಡೋಣ. ಫಸ್ಟ್ ಐಪ್ಯಾಡ್ ಈಗ ಆನ್ ಮಾಡೋಣ. ಇದು ಆನ್ ಮಾಡೋದೇ ನನಗೆ ತುಂಬ ಇಷ್ಟ, ಬಿಕಾಸ್ ಐಫೋನ್ ತೊಗೊಂಡಾಗ ಕೂಡ ಎಷ್ಟು ಎಕ್ಸೈಟ್ಮೆಂಟ್ ಇತ್ತು. ಆ್ಯಂಡ್ ಇದನ್ನು ಪ್ರಾಪರಾಗಿ ಯುಟಿಲೈಸ್ ಮಾಡ್ಬೇಕು ನಾನು, ಸುಮ್ಮನೆ ವೇಸ್ಟ್ ಮಾಡಬಾರ್ದು. ಬಿಕಾಸ್ ಹೇಳ್ತೀನಿ ಎಷ್ಟು ಇನ್ವೆಸ್ಟ್ ಮಾಡಿದೆ ಏನಂತ. ಇದು ತುಂಬ ಕ್ಯೂಟಾಗಿ ಬರುತ್ತಿದು. ಆಲ್ಮೋಸ್ಟ್ ಲೈಕ್ ಸ್ವಲ್ಪ ಲ್ಯಾಂಗ್ವೇಜಸ್ನಲ್ಲೆಲ್ಲ ಹೆಲೋ ಅಂತ ಬರುತ್ತೆ. ಇಂಗ್ಲಿಷ್, ಯುನೈಟೆಡ್ ಸ್ಟೇಟ್ಸ್, ಆ್ಯಂಡ್ ಇದು ಅಪಿಯರೆನ್ಸ್.
ಡಿಫಾಲ್ಟ್ ಇರಲಿ. ಓಕೆ, ಸೊ ಈಗ ಇದು ನಾನು ಐಫೋನ್ ಜೊತೆ ಕನೆಕ್ಟ್ ಮಾಡ್ಬೇಕು ನಾನು. ಇದನ್ನು ಆಮೇಲೆ ಸೆಟ್ ಮಾಡ್ತೀನಿ. ಈಗ ನೆಕ್ಸ್ಟ್ ಏನಿದೆ, ಸ್ಕ್ರೀನ್ ಗಾರ್ಡ್ ಹಾಕಬೇಕು. ಇದು ಹಾಕೋವಾಗ ನೀಟಾಗಿ ಹಾಕಿದರೆ ಆಯಿತು, ಲೈಕ್ ಬಬಲ್ಸ್ ಬರಲಿಲ್ದಂಗೆ. ಅವರು 2 ಕೊಟ್ಟಿದ್ದಾರೆ ಇದ್ರೊಳಗೆ. ಆ್ಯಂಡ್ ಇದು ಸ್ಕ್ರೀನ್ ಪ್ರೊಟೆಕ್ಟರ್ ಆ್ಯಸಸರೀಸ್ ಏನಿಲ್ಲ, ಜಸ್ಟ್ ವೈಪ್ ಮಾಡೋಕ್ಕೆ ಇದು. ಆ್ಯಂಡ್ ಇದು ಜಸ್ಟ್ ನಾರ್ಮಲ್ ಗ್ಲಾಸ್ ಅಷ್ಟೆ. ನನಗೆ ಸ್ಕ್ರೀನ್ ಗಾರ್ಡ್ ಹಾಕೋದೇ ಪ್ರತಿ ಸಲ ಟೆನ್ಷನ್ ಆಗುತ್ತೆ. ಇದರಲ್ಲೊಂದು ವೆಟ್ ವೈಪ್ ಇದೆ ಆ್ಯಂಡ್ ಒಂದು ಡ್ರೈ ವೈಪ್ ಇದೆ. ಓಕೆ, ಇದನ್ನು ಮತ್ತೆ ಮತ್ತೆ ಯೂಸ್ ಮಾಡ್ಬೋದು ನಾನು. ಇದು ಆಲ್ಕೋಹಾಲಿಕ್ ವೈಪ್ ಇದು. ಆಲ್ಮೋಸ್ಟ್ ಕ್ಲೀನ್ ಆಗಿದೆ. ಇದು ಡಸ್ಟ್ ಅಬ್ಸಾರ್ಬರ್ ಅಂತ, ಏನಿಲ್ಲ ಅದ್ರ ಮೇಲಿರೋ ಡಸ್ಟ್ನ ತೆಗಿಯುತ್ತೆ, ಇದೆಲ್ಲ ಲೈಕ್ ಅಬ್ಸಾರ್ಬ್ ಮಾಡಿಕೊಳ್ಳುತ್ತೆ. ಓಕೆ, ಸೊ ಮತ್ತೆ ಮತ್ತೆ ಆನ್ ಆಗ್ತಿದೆ, ಇದು ಪರವಾಗಿಲ್ಲ. ಓಕೆ, ಐ ಗೆಸ್ ಈಗ ಏನಿಲ್ಲ. ಸ್ವಲ್ಪ ಬಬಲ್ಸ್ ಬಂದಿತ್ತು. ಸೊ ಈಗ ದೊಡ್ಡ ಬಬಲ್ಸ್ ಏನಾದರೂ ಬಂದರೆ ಯಾವುದಾದ್ರೂ ಒಂದು ಕಾರ್ಡ್ ತೊಗೋಬೇಕು, ಲೈಕ್ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಏನಾದರೂ. ಇದು ನನ್ನ ಕಾಲೇಜ್ ID ಕಾರ್ಡ್. ಸೊ ID ಕಾರ್ಡ್ ತೊಗೊಂಡು ಈ ಥರ ಲೈಕ್ ಪುಷ್ ಮಾಡಬೇಕು ಫುಲ್ ಎಂಡ್ ತನಕ. ಈ ಎಂಡಿಂದ ಬಬಲ್ಸ್ ಎಲ್ಲ ಹೊರಗೆ ಹೋಗುತ್ತೆ. ಪ್ರೊಟೆಕ್ಟಿವ್ ಕೇಸ್ ನೋಡೋಣ ಹೇಗಿದೆ ಅಂತ. ಆ್ಯಕ್ಚುಲಿ ನನ್ನ ಫೇವ್ರೆಟ್ ಕಲರ್ ಮಾಡಿದ್ದೆ, ಯಾವುದಂತ ತೋರಿಸ್ತೀನಿ. ವಾವ್, ಓಕೆ, ತುಂಬ ಕ್ಯೂಟ್ ಇದೆ. ಇದು ರೋಸ್ ಗೋಲ್ಡ್ ನೋಡಿ. ಆ್ಯಂಡ್ ಸ್ವಲ್ಪ ಟ್ರಾನ್ಸ್ಲೂಸೆಂಟ್ ಬರುತ್ತೆ, ತುಂಬ ಚೆನ್ನಾಗಿದೆ. ಗಲೀಜಾಗುತ್ತೆ, ಬಟ್ ಇಟ್ಸ್ ಓಕೆ, ತುಂಬ ಚೆನ್ನಾಗಿ ಕಾಣುತ್ತೆ. ನೀಟಾಗಿ ಮೇಂಟೈನ್ ಮಾಡಿದ್ರೆ ಇಟ್ಸ್ ಫೈನ್. ಓಕೆ, ಈಗ ಕವರ್ನ ಹಾಕೋ ಟೈಮ್. ನೋಡೋಣ ಕ್ಯಾಮ್ರಾಗೆ ಕರೆಕ್ಟಾಗಿ ಫಿಟ್ ಆಗುತ್ತೋ ಇಲ್ಲೋ ಅಂತ, ಬಿಕಾಸ್ ಅದೇ ತುಂಬ ಇಂಪಾರ್ಟೆಂಟ್. ಜಸ್ಟ್ 4 ಸೈಡ್ಸ್ ಎಲ್ಲ ಲಾಕ್ ಮಾಡಬೇಕು ನೀಟಾಗಿ. ಇನ್ನೊಂದು ಈ ಫ್ಲಿಪ್ದು ಅಡ್ವಾಂಟೇಜ್ ಏನಂದರೆ, ನಾವು ಫ್ಲಿಪ್ ಕ್ಲೋಸ್ ಮಾಡಿದಾಗ ಸ್ಕ್ರೀನ್ ಲಾಕ್ ಆಗುತ್ತೆ ಆ್ಯಂಡ್ ಓಪನ್ ಮಾಡಿದಾಗ ಅನ್ಲಾಕ್ ಆಗುತ್ತೆ. ಸೊ ನಮಗೆ ತುಂಬಾ ಚಾರ್ಜಿಂಗ್ ಎಲ್ಲ ಉಳಿಯುತ್ತೆ. ಆ್ಯಂಡ್ ಈ ಸ್ಟ್ಯಾಂಡಿಂದ ನಾವು ನೀಟಾಗಿ ನಿಲ್ಲಿಸ್ಬೋದು. ಅದು ಹೆಂಗಂತ ಗೊತ್ತಾಗ್ತಿಲ್ಲ ನಂಗೆ ಕೂಡ. ಯಾವುದಾದ್ರೂ ವಿಡಿಯೋ ನೋಡಿ ಕಲಿತೀನಿ, ಯಾಕೋ ಅದು ಬರ್ತಿಲ್ಲ. ಈಗ ಕ್ಯಾಮ್ರಾ ಕರೆಕ್ಟಾಗಿ ಫಿಟ್ ಆಗಿದೆಯೋ ಅಲ್ಲೋ ನೋಡೋಣ. ನೋಡಿ, ಕರೆಕ್ಟಾಗಿ ಫಿಟ್ ಆಗಿದೆ. ಲೈಕ್ ಅದು ತುಂಬ ಇಂಪಾರ್ಟೆಂಟ್, ಯಾಕಂದರೆ ಒಂದೊಂದ್ಸರಿ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ಸಿಂದ ಅದು ಸೈಡ್ಗೆ ಹೋಗೋ ಚಾನ್ಸಸ್ ಇರುತ್ತೆ, ಬಟ್ ಇದೇನೂ ಹಂಗಿಲ್ಲ. ಸೊ ಎಸ್, ಕವರ್ ತುಂಬ ಕರೆಕ್ಟಾಗಿದೆ, ಕಲರ್ ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ. ಇದು ಆ್ಯಪಲ್ ಪೆನ್ಸಿಲ್. ಇದು USB-C ಟೈಪ್. ಇದು ಅಂದರೆ ಇಲ್ಲಿ USB-Cಯಿಂದ ಚಾರ್ಜಿಂಗ್ ಇಟ್ಟು ಯೂಸ್ ಮಾಡ್ಕೋಬೇಕು. ಅಂದರೆ ಸ್ವಲ್ಪ ಚಾರ್ಜಿಂಗ್ ಇಟ್ಟು ಆಮೇಲೆ ತೆಗೆದು ಯೂಸ್ ಮಾಡಬೇಕು.
ಓಕೆ, ಸೊ ಇದು ಹೇಗೆ ಕನೆಕ್ಟ್ ಮಾಡಬೇಕಂದ್ರೆ USB-C ಕೇಬಲ್ ತೊಗೊಂಡಿದ್ದೀನಿ ಆ್ಯಂಡ್ ಇದು C2C ಕೇಬಲ್ ಜಸ್ಟ್ ನನ್ನ ಫೋನಿಗೆ ಕೊಟ್ಟಿದ್ದಿದ್ದು. ಇದನ್ನ ಇದಕ್ಕೆ ಕನೆಕ್ಟ್ ಮಾಡಬೇಕು. ಓಕೆ, ಇಲ್ಲಾಗಲೇ ಆ್ಯಪಲ್ ಪೆನ್ಸಿಲ್ ಅಂತ ಬರ್ತಿದೆ. ಸೊ ಕನೆಕ್ಟ್ ಮಾಡಿದ ತಕ್ಷಣವೇ ಇಲ್ಲಿ ಕನೆಕ್ಟೆಡ್ ಅಂತ ಬಂತು. ಅಷ್ಟೇ, ಇದು ಸ್ವಲ್ಪ ಹೊತ್ತು ಚಾರ್ಜಿಂಗ್ ಇಟ್ಟು ಆಮೇಲೆ ಯೂಸ್ ಮಾಡ್ಬೋದು. ಒಂದು ಸರಿ ಚಾರ್ಜಿಂಗ್ ಇಟ್ಟರೆ ಮೇ ಬಿ ಅಪ್ರಾಕ್ಸ್ 1 ವೀಕ್ ಬರುತ್ತೆ ಅಂತ ಹೇಳಿದರು. ನೋಡೋಣ, ಇದೆಲ್ಲ ಟ್ರಯಲ್ ಆ್ಯಂಡ್ ಎರರ್, ನೋಡಬೇಕಷ್ಟೇ ಹೆಂಗೆ ಬರುತ್ತೆ ಅಂತ. ಇನ್ನೊಂದು ಅಡ್ವಾಂಟೇಜ್ ಏನು ಅಂದರೆ ಇದು ಮ್ಯಾಗ್ನೆಟಿಕ್ ಇದೆ. ಅಂದರೆ ಈಗ ಇದು ಐಪ್ಯಾಡ್, ಇಲ್ಲಿ ಮ್ಯಾಗ್ನೆಟ್ ಇದೆ ಅಂತ ಹೇಳಿದ್ನಲ್ಲ ನಾನು. ಸೊ ಈ ಥರ ಕನೆಕ್ಟ್ ಮಾಡಿ ಬಿಡ್ಬೋದು ನೋಡಿ. ಲೈಕ್ ಯಾವಾಗಾದರೂ ಬೇಕಿದ್ದಾಗ ಈಗ ತೊಗೊಂಡು ಯೂಸ್ ಮಾಡ್ಬೋದು ಆ್ಯಂಡ್ ಮತ್ತೆ ಹಿಂಗೆ ಇಡ್ಬೋದು ಅಷ್ಟೇ. ಸೊ ಕೂಲ್ ಅಲ್ಲ? ಎಸ್ ಗಾಯ್ಸ್, ಸೊ ಇಲ್ಲಿದೆ ಇದು ಇನ್ವಾಯ್ಸ್. ಇದು ಆ್ಯಕ್ಚುಲಿ ಬೇರೆ ಇಮೇಲ್ನಲ್ಲಿತ್ತು, ಈ ಇಮೇಲ್ಗೆ ಹಾಕ್ಕೊಂಡೆ. ಆ್ಯಂಡ್ ಐಪ್ಯಾಡ್ ನನಗೆ $429ಗೆ ಸಿಕ್ತು. ಆ್ಯಂಡ್ ಆ್ಯಪಲ್ ಕೇರ್ ತೊಗೊಂಡಿದ್ದೀನಿ, ಯಾಕಂದರೆ ಏನಾದರೂ ಡ್ಯಾಮೇಜ್ ಆದರೆ ಆರ್ ಏನಾದರೂ ಆಗಿರಲಿ ಅವರು ರೀಪ್ಲೇಸ್ ಮಾಡ್ತಾರೆ. ಬಟ್ ಅದನ್ನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ. ಸೊ ಅದು ಮಂತ್ಲಿ $3.49ಗೆ. ಆ್ಯಂಡ್ ಆ್ಯಪಲ್ ಪೆನ್ಸಿಲ್ ಎಲ್ಲೋಯ್ತು? ಓಕೆ, ಆ್ಯಪಲ್ ಪೆನ್ಸಿಲ್ $69ಗೆ ಸಿಕ್ತು ನನಗೆ. ಓಕೆ, ಸೊ ಇದೆಲ್ಲ ಆ್ಯಡ್ ಮಾಡಿದ್ರೆ ನನಗೆ ಟ್ಯಾಕ್ಸ್ ಕೂಡ ನೋಡಿ $55 ಇದೆ ಟ್ಯಾಕ್ಸು. ಲೈಕ್ ಕ್ಯಾಲಿಫೋರ್ನಿಯಾನಲ್ಲಿ ತುಂಬ ಜಾಸ್ತಿ ಇದೆ. ಸೊ ನನಗೆ ಟೋಟಲಾಗಿ $556.54 ಬಂತು. ಅಂದರೆ ಎಷ್ಟಾಗುತ್ತೆ? ಸೊ $554 USD to INR ನೋಡಿ, 48,000ಗೆ ನನಗೆ ಇದೆಲ್ಲ ಸಿಕ್ತು. ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ಚೀಪ್ ಅನಿಸ್ತಾ ಅವ್ರ ಕಾಸ್ಟ್ಲಿ ಅನಿಸ್ತಾ? ನೋಡೋಣ. ಇವತ್ತಿನ ಐಪ್ಯಾಡ್ ಬ್ಲಾಗ್ ಇಷ್ಟೇ. ಆ್ಯಂಡ್ ಕಮೆಂಟ್ಸ್ನಲ್ಲಿ ಹೇಳಿ, ನಿಮ್ಮ ಹತ್ರ ಐಪ್ಯಾಡ್ ಇದ್ದರೆ ಇಲ್ಲ ಯಾವುದಾದ್ರೂ ಆ್ಯಪಲ್ ಬ್ರ್ಯಾಂಡ್ದು ಏನಾದರೂ ಪ್ರಾಡಕ್ಟ್ ಇದ್ದರೆ ನಿಮಗೆ ಸ್ಯಾಟಿಸ್ಫೈಡ್ ಅನಿಸ್ತಾ. ಆ್ಯಂಡ್ ಏನು ಇಲ್ಲಿಗಿರೋ ಪ್ರೈಸ್ ಆ್ಯಂಡ್ ಇಂಡಿಯಾಗಿರೋ ಪ್ರೈಸ್ ನಿಮಗೆ ಏನು ಡಿಫ್ರೆನ್ಸ್ ಅನಿಸುತ್ತೆ, ಅವ್ರ ನಿಮ್ಮ ಫ್ರೆಂಡ್ಸ್ ಏನಾದರೂ ಡಿಸ್ಕಸ್ ಮಾಡಿರ್ತಾರೆ ಯಾವ ಥರ ಇದೆ ಪ್ರೈಸ್ ಅಂತ. ಸೊ ನಿಮ್ಗೆ ಆ ಥರ ಏನಾದರೂ ಅನಿಸಿದ್ರೆ ಕಮೆಂಟ್ ಮಾಡಿ ಆ್ಯಂಡ್ ಕಂಪೇರ್ ಮಾಡೋಣ, ಎಲ್ಲಿ ಚೀಪ್ ಇದೆಯೋ ಫೈನಲಾಗಿ ಡಿಸೈಡ್ ಮಾಡೋಣ. ಆ್ಯಂಡ್ ಗುಡ್ ನೈಟ್.